ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗುವಂತಹದ್ದು ಸಾಮಾನ್ಯ. ಆದರೆ ಈಗಷ್ಟೇ ಮಳೆಗಾಲ ಮುಗಿದಿದೆ. ಬೀದರ್ನ ಆ ಗ್ರಾಮದಲ್ಲಿ ಈಗಲೇ ಕುಡಿಯುವ ನೀರಿನ ಸಮಸ್ಯೆ ಸೃಷ್ಟಿಯಾಗಿದೆ. ಯಾವುದು ಆ ಗ್ರಾಮ, ಯಾಕಾಗಿ ಸಮಸ್ಯೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮಳೆಗಾಲದ ಮಧ್ಯೆ ಕುಡಿಯುವ ನೀರಿಗೆ ಹಾಹಾಕಾರ. ಕುಗ್ರಾಮದ ಜನರಿಗೆ ಕೆಮಿಕಲ್ ನೀರು ಕುಡಿಯುವ ಕರ್ಮ. ಫ್ಯಾಕ್ಟರಿಗಳಿಂದ ಕುತ್ತು ಬೋರ್ವೆಲ್ನಲ್ಲಿ ಕೆಮಿಕಲ್ ನೀರು. ಬೇಸಿಗೆಯಲ್ಲಿ ಕುಡಿಯುವ ಹನಿ ನೀರಿಗೆ ಹಾಹಾಕಾರ ಶುರುವಾಗೋದು ಸಾಮಾನ್ಯ. ಆದ್ರೆ ಮಳೆಗಾಲ ಮುಗಿದ ಬೆನ್ನಲ್ಲೇ ಬೀದರ್ನಲ್ಲಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಬೀದರ್ ತಾಲೂಕಿನ ಕಮಲಾಪುರ್ ಗ್ರಾಮದಲ್ಲಿ ಜನರು ಕುಡಿಯುವ ಹನಿ ನೀರಿಗಾಗಿ ಹಾಹಾಕಾರ ಪಡುತ್ತಿದ್ದಾರೆ. ಇಡೀ ಗ್ರಾಮಕ್ಕೆ ಇರುವ ಏಕೈಕ ಬೋರ್ವೆಲ್ ಮುಂದೆ ಗಂಟೆಗಟ್ಟಲೆ ನಿಲ್ಲಬೇಕಿದೆ. ಈ ಬೋರ್ವೆಲ್ನಿಂದ ಕೆಮಿಕಲ್ ಯುಕ್ತ ನೀರು ಬರುತ್ತಿದ್ದು ಗ್ರಾಮದ ಜನ ಈ ನೀರನ್ನೇ ಕುಡಿಯುತ್ತಿದ್ದಾರೆ. ಕೆಮಿಕಲ್ ನೀರು ಕುಡಿದು ಜನರು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುತ್ತಿದ್ದು ಕೆಮಿಕಲ್ ಫ್ಯಾಕ್ಟರಿ ಮಾಲೀಕರಿಗೆ ಮತ್ತು ಅಧಿಕಾರಿಗಳಿಗೆ ಗ್ರಾಮಸ್ಥರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಯಾಕಂದ್ರೆ ಕೊಳ್ಳಾರ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಪ್ರತಿದಿನ ಗ್ರಾಮದ ಪಕ್ಕದ ಕೆರೆಗೆ ಕೆಮಿಕಲ್ ಸೇರುತ್ತಿದೆ. ಈ ಮೂಲಕ ಗ್ರಾಮದ ಬೋರ್ವೆಲ್ಗಳಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಬರುತ್ತಿದೆ. ಈ ಕೆಮಿಕಲ್ ನೀರನ್ನ ಅನಿವಾರ್ಯವಾಗಿ ಕುಡಿಯುತ್ತಿರುವ ಗ್ರಾಮಸ್ಥರು ಪ್ರತಿದಿನ ಸತ್ತು ಬದುಕುತ್ತಿದ್ದಾರೆ. ಇನ್ನೂ ಕೆಲವರು 2 ಕಿಲೋಮೀಟರ್ ದೂರದ ಗ್ರಾಮಗಳಿಗೆ ಹೋಗಿ 30 ರೂಪಾಯಿ ಕೊಟ್ಟು ಫಿಲ್ಟರ್ ನೀರು ತಂದು ಕುಡಿಯುತ್ತಿದ್ದಾರೆ. ಈ ಕೆಮಿಕಲ್ ನೀರು ಕೊಂಡು ಬೇಮಾರಿ ಹೊಂಟದ. ಏನ್ ಹೊಟ್ಟಿಗೆ ಮಾಡಿ ತಿಂಬರಿ, ಮಕ್ಕಳಿಗೆ ಹಾಕರಿ, ಏನ್ ನಾವು ಬದುಕರಿ, ಏನ್ ದವಾಖಾನೆ ತುಂಬರಿ ಸರ್. ನಾವು ಒಣ ಕೆಮಿಕಲ್ ನೀರು ಕುಡಿದ್ರಾಗ ಮೈ ತಿಂಡಿ ಅಲ್ಲಿಗಾದಡಿ ಇಲ್ಲಿಗಾದಡಿ ದಂಧೆ ಬಿ ಹತ್ತಲ್ ಹೊಂಟವ್ ಸರ್. ರೋಗ ಹೊಂಟವ್ ಸರ್. ಈ ಕೆಮಿಕಲ್ ನೀರು ಕೊಂಡಿ ವಾಸನ ಹೊಂಟವ್ರಿ ಸರ್. ನೀವು ಬಿ ನೋಡ್ರಿ ಸರ್, ಯಾರ ಬಂದು ನೋಡ್ರಿ ಹರನ ಸತ್ತಾರ ಈ ಕಮಲಪುರದವರು ಅಂತ. ಈ ಕೆಮಿಕಲ್ ಫ್ಯಾಕ್ಟ್ರಿಲಿಂದ ನಮಗ್ ತಕ್ಲೀಫ್ ಅದ ನೋಡ್ರಿ ಸರ್. ಕೆಮಿಕಲ್ ನೀರು ಕುಡಿಬೇಕು, ಸಾಯ್ಬೇಕು. ಹಾಡೆ ಹಗಲ್ ಮನಿಗಳು ಕಳ್ಳಂಟಿಗೆ ಆಗ್ಲಕತ್ತಾವ. ಒಂದು ಲೈಟೇ ಇಲ್ಲ. ಯಾ ಮಾತಿ ನಿಮ್ದು ಹುಡುಗರಿಗೆ ಮಕ್ಕಳಿಗೆ ಓಡಾಡ್ಲಕ್ ಪ್ರಾಬ್ಲಮ್ ಕತ್ತಲಾಗ. ಹೆಂಗ್ ಓಡಾಡ್ತಾರ? ಲೈಟೇ ಇಲ್ಲ, ರೋಡ್ ಇಲ್ಲ, ಹೆಂಗ್ ಓಡಾಡಬೇಕು? ಇದು ಗವರ್ಮೆಂಟ್ ಏನಾರ ಸವಲತ್ತು ಬೇಕಲ್ಲ ನಮಗ. ಕೋಟಿ ಅನುದಾನದಲ್ಲಿ ಜೆಜೆಎಂ ಕಾಮಗಾರಿಯಲ್ಲಿ ಗ್ರಾಮದ ಪ್ರತಿಯೊಂದು ಮನೆಗಳಲ್ಲಿ ನಲ್ಲಿಗಳನ್ನ ಹಾಕಲಾಗಿದೆ. ಆದ್ರೆ 5-6 ವರ್ಷಗಳಿಂದ ಈ ನಲ್ಲಿಗಳಲ್ಲಿ ಒಂದು ಹನಿ ನೀರು ಬಂದಿಲ್ಲ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೋಟಿ ಹಣ ಗುಳು ಮಾಡಿದ್ದಾರೆ. 40 ವರ್ಷಗಳ ಹಿಂದೆ ಕಾರಂಜ ಜಲಾಶಯ ನಿರ್ಮಾಣಕ್ಕಾಗಿ ಜನರು ತಮ್ಮ ಗ್ರಾಮವನ್ನೇ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ನೀಡದೆ ನಿರ್ಲಕ್ಷಿಸಲಾಗಿದೆ. ಬೋರ್ವೆಲ್ಲಿಗೆ ಕುಡಿಯೋ ನೀರು ವ್ಯವಸ್ಥೆಗೆ ಬಿಡುಗಡೆ ಮಾಡ್ತೀನಿ ಅಂದ್ರ ಏನು ಮಾಡಿಲ್ಲ. ಎಲ್ಲ ಊರಲ್ಲಿ ಲೈಟ್ ಇಲ್ಲ, ನಾಲಿ ವ್ಯವಸ್ಥೆ ಆಗ್ತಾ ಇಲ್ಲ. ಈ ಕಡೆ ನಾವು ದುಡ್ಡು ಕೊಡಕ್ ಆಗ್ತಾ ಇಲ್ಲ, ಪಂಚಾಯತ್ ದುಡ್ಡು ಕೊಡೋದು ಆಗ್ತಾ ಇಲ್ಲ. ಫ್ಯಾಕ್ಟ್ರಿ ಕೆಮಿಕಲ್ 2 ಕೆಮಿಕಲ್, ಒಂದು ಚಂದ್ರ ಲೈಫ್ಸ್, ಒಂದು ಲಕ್ಷ್ಮಿ ಕೆಮಿಕಲ್, ಅವೆರಡು ಕೆಮಿಗೆ ಪೊಲ್ಯೂಷನ್ ಬೋರ್ಡ್ ಇಂಜಿನಿಯರ್ ಕೂಡ ಇಲ್ಲೇ ಅದಾರ. ಅವ್ರಿಬ್ಬರಿಗೆ ನೋಟಿಸ್ ಕೊಡ್ತೀನಿ ಅಂದ್ರ ಅಲ್ಲಿ ಕೂಡ ಇವರೆಲ್ಲರಿಗೆ ಕರೆದಿನ ದೂರ ಕೊಡ್ಲಿಕ್ಕೆ. ಇಂಡಸ್ಟ್ರಿಯಲ್ ಏರಿಯಾದ ಬಹಳಷ್ಟು ಕೆಮಿಕಲ್ ಫ್ಯಾಕ್ಟರಿ ಅಂತರ್ಜಲ, ಅದ್ರಲ್ಲಿ ನೀರಿಗೆ ನೀವು ನೀರು ನೋಡಿದೆ ಫುಲ್ ಸ್ಮೆಲ್ ಇದೆ. ನಾನು ಜಗ್ಗಲ್ಲಿ ನೀರು ತೋರ್ಸಿದ್ರು ನನಗೆ ಫುಲ್ ನೀರಿನ ಚಿತ್ರಣ. ಒಂದು ಅರ್ಧ ತಾಸು ಆದ್ಮೇಲೆ ಮೇಲ್ಗಡೆ ಎಣ್ಣೆ ಬರ್ತದೆ. ಸಾಮಾನ್ಯ ಜನರ ಗೋಳು ಕೇಳೋರಿಲ್ಲ. ಇನ್ನಾದ್ರೂ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಿದೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.